ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ರೀರಾಮ್. ಫ್ರೆಂಡ್ಸ್, ನೀವೆಲ್ಲ ಅನ್ಕೊಳ್ತಾ ಇರ್ಬೋದು, ಇದೇನು ಗುರು ಸ್ಟೋರೇಜ್ ಚಾನಲಲ್ಲಿ ಟೆಕ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಲ್ಲ ಅಂತ. ಹೌದು, ಇನ್ನು ಮುಂದೆ ಈ ಒಂದು ಚಾನಲಲ್ಲಿ ಟೆಕ್ ವಿಡಿಯೋಸ್ಗಳೇ ಬರುತ್ತೆ. ಏನಕ್ಕೆ ಅಂದರೆ ನಾವು ಅವಾಗಲಿಂದ ಕೂಡ ಟೆಕ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಆನ್ಲೈನ್ ಅರ್ನಿಂಗ್ಸ್ ಬಗ್ಗೆ ಮಾತಾಡಿ ನಮಗೆ ಈ ಒಂದು ಸ್ಟೋರೇಜ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಕೂಡ ಆಗ್ತದೆ. ಹಾಗಾಗಿ ತುಂಬಾ ಜನ ನೀವು ಕೂಡ DMs ಅನ್ನ ಮಾಡಿ ಕೂಡ ಕೇಳ್ತೀರಿ, ಬ್ರದರ್ ಟೆಕ್ ವಿಡಿಯೋಸ್ಗಳನ್ನ ಮಾಡಿ ಸ್ವಲ್ಪ ಹೆಲ್ಪ್ ಕೂಡ ಆಗುತ್ತೆ ಹಾಗೆ ಅಂತ. ಹಾಗಾಗಿ ಇನ್ನು ಮುಂದೆ ಈ ಒಂದು ಚಾನಲ್ ಆಲ್ಮೋಸ್ಟ್ ಟೆಕ್ ವಿಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಲೈಕ್ 100 ಟಿಪ್ಸ್ ಅಂಡ್ ಟ್ರಿಕ್ಸ್ ಆಗಿರ್ಬೋದು, ಮೊಬೈಲ್ ರಿವ್ಯೂಸ್ ಆಗಿರ್ಬೋದು, ನಂತರ ಟೆಕ್ ನ್ಯೂಸ್ ಆಗಿರ್ಬೋದು, ಈ ರೀತಿ ಒಂದು ಟೆಕ್ ರಿಲೇಟೆಡ್ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಹೋಗ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ಕೂಡ ಅಷ್ಟೇ, ನಿಮ್ಮ ಫೋನಲ್ಲಿ ಯಾವ ತರ ವಾಲ್ಯೂಮ್ ನ ಜಾಸ್ತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ, ನಿಮ್ಮ ಫೋನ್ ನ ಸ್ಪೀಕರ್ ಒಳಗೆ ಧೂಳು ಕೂಡ ಆಗಿರುತ್ತೆ, ಇಲ್ಲಾಂದ್ರೆ ಸಮ್ಟೈಮ್ಸ್ ನೀರಿಗೆ ಬಿಡಿಸಿರ್ತೀರ. ಅವಾಗ ನೀರು ನಿಮ್ಮ ಮೊಬೈಲ್ ಸ್ಪೀಕರ್ ಒಳಗೆ ಹೋಗ್ಬಿಟ್ಟು ಸೌಂಡ್ ಅಷ್ಟು ಕೇಳ್ತಾ ಇರೋದ್ರಲ್ಲಿ ಒಂದು ಸಾಂಗ್ ಕೇಳಕ್ಕಾಗಿರ್ಬೋದು, ಯಾವ್ದೊಂದು ವಿಡಿಯೋ ನೋಡೋಕ್ಕಾಗಿರ್ಬೋದು, ತುಂಬಾ ಕಡಿಮೆ ಕೂಡ ಕೇಳ್ತಾ ಇರುತ್ತೆ. ಆದ್ರೆ ಈಗ ಡೋಂಟ್ ವರಿ, ನಿಮ್ಮ ಫೋನ್ ಅಲ್ಲಿ ಯಾವ ತರ ಸೌಂಡ್ ಅನ್ನ ಜಾಸ್ತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ಪಕ್ಕಾ ವರ್ಕ್ ಆಗುತ್ತೆ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಏನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರೆ ಮುಂದೆ ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನೀವೇ ಮೊದಲು ನೋಡ್ಬೋದು. ಫ್ರೆಂಡ್ಸ್, ಹಾಗಿರೋತಿನ ವಿಡಿಯೋವನ್ನ ನೋಡೋಣ. ನೀವು ಅನ್ಕೊಳ್ತಾ ಇರ್ಬೋದು, ಗುರು ನಂದು ವಿವೋ ಫೋನು, ರೆಡ್ಮಿ ಫೋನು, ಓಪೋ ಫೋನು ಇದೆಲ್ಲದರಲ್ಲೂ ಕೂಡ ಈ ಒಂದು ಟ್ರಿಕ್ ವರ್ಕ್ ಆಗುತ್ತಾ ಅಂತ. 100% ಪ್ರತಿಯೊಂದು ಫೋನಲ್ಲಿ ಕೂಡ ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ. ನೀವು ಯಾವುದೇ ಫೋನ್ನ ಯೂಸ್ ಮಾಡ್ತೀರಿ, ನಿಮ್ಮ ಫೋನಲ್ಲಿ 100% ಈ ಒಂದು ವಾಲ್ಯೂಮ್ ಬೂಸ್ಟ್ ಅನ್ನು ಆರಾಮಾಗಿ ಮಾಡ್ಕೊಬಹುದು. ಮತ್ತೆ ನೀವು ಯಾವುದೇ ಮೀಡಿಯಾವನ್ನ ನೋಡ್ತಿದ್ದೀರಾ ಅಂದ್ರೆ, ಸೌಂಡ್ ಅನ್ನ ಕೇಳ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಸೌಂಡ್ ಇಲ್ಲಿ ಜಾಸ್ತಿ ಮಾಡ್ಕೋಬಹುದು. ಹಾಗಾದ್ರೆ ಹೇಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಫೋನಲ್ಲಿ ಯಾವುದೇ ರೀತಿ ಸೆಟ್ಟಿಂಗ್ಸ್ ಮಾಡೋಕ್ಕಾಗೋದಿಲ್ಲ. ಫಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದ್ರೆ, ನಿಮ್ಮ ಫೋನ್ ತಗೊಳ್ಳಿ, ಅದಾದ್ಮೇಲೆ ಪ್ಲೇಸ್ಟೋರ್ಗೆ ಬನ್ನಿ. ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಬಂದಮೇಲೆ ಸರ್ಚ್ ಮಾಡಿ, ಇಲ್ಲಿ ವಾಲ್ಯೂಮ್ ಬೂಸ್ಟರ್ ಅಂತ ಸರ್ಚ್ ಮಾಡಿದ್ಮೇಲೆ ನೋಡ್ಬೋದು, ಇಲ್ಲಿ ತುಂಬಾ ರೀತಿಯ ಅಪ್ಲಿಕೇಶನ್ಸ್ಗಳು ಕೂಡ ಆಗುತ್ತೆ. ಆದರೆ ಎಲ್ಲ ಅಪ್ಲಿಕೇಶನ್ಗಳು ಇಲ್ಲಿ ವರ್ಕ್ ಆಗೋದಿಲ್ಲ. ಕೇವಲ ಕೆಲವೊಂದು ಅಪ್ಲಿಕೇಶನ್ಗಳು ಮಾತ್ರ ಇಲ್ಲಿ ವರ್ಕ್ ಆಗುತ್ತೆ. ಅದು ಯಾವ ಅಪ್ಲಿಕೇಶನ್ ಅಂದರೆ ನೋಡ್ಬೋದು, ಟಾಪ್ 1 ಇದೆಯಲ್ಲ ವಾಲ್ಯೂಮ್ ಬೂಸ್ಟರ್ ಅಂತ, ಆ ಒಂದು ಅಪ್ಲಿಕೇಶನ್ ವರ್ಕ್ ಆಗುತ್ತೆ. ಅದಾದ್ಮೇಲೆ ಕೆಳಗಡೆ ನೋಡ್ಬೋದು ಸೌಂಡ್ ಬೂಸ್ಟರ್ ಅಂತ ಕಾಣ್ತಲ್ಲ, ಅದೊಂದು ವರ್ಕ್ ಆಗುತ್ತೆ. ಅದಾದ್ಮೇಲೆ ನೋಡ್ಬೋದು ಇಲ್ಲೊಂದು ವಾಲ್ಯೂಮ್ ಬೂಸ್ಟರ್ ಅಂತ ಕಾಣ್ತಲ್ಲ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ಶೋ ಆಗುವಂಥದ್ದು. ಅಂದ್ರೆ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅಂದ್ರೆ ಕೂಡ ಅಷ್ಟೇ, ಯಾವ ಒಂದು ಕಡಿಮೆ MB ಒಂದು ಅಪ್ಲಿಕೇಶನ್ ಇದೆ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬೆಸ್ಟ್ ಅಂದ್ರೆ ನೋಡ್ಬೋದು ವಾಲ್ಯೂಮ್ ಬೂಸ್ಟರ್ ಗುಡೇವ್ ಅಂತ ಕಾಣುತ್ತಲ್ಲ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಕೇವಲ 4.6 MB ಅಷ್ಟೇ ಇರೋದು. ಹಾಗಾಗಿ ಸಿಂಪಲ್ ಆಗಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ಸೆಕೆಂಡ್ ಅಲ್ಲಿ ಡೌನ್ಲೋಡ್ ಕೂಡ ಆಗುತ್ತೆ. ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕೆಲವೊಂದು ಪರ್ಮಿಷನ್ ಕೂಡ ಕೇಳುತ್ತೆ, ಎನೇಬಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಫಸ್ಟ್ ಒಂದು ಕಾಣ್ತಲ್ಲ ವಾಲ್ಯೂಮ್ ಅಂತ, ಇದು ನಿಮ್ಮ ಫೋನ್ ಅಲ್ಲಿ ಕರೆಂಟ್ ವಾಲ್ಯೂಮ್, ಅಂದ್ರೆ ಇಲ್ಲಿ ವಾಲ್ಯೂಮ್ ಜಾಸ್ತಿ ಅಪ್ ಅಂಡ್ ಡೌನ್ ಮಾಡ್ತಿಲ್ಲ, ಅದು ಫಸ್ಟ್ ಒನ್ ಆಪ್ಷನ್. ನೀವು ಇದನ್ನ ಇನ್ನೂ ಬೂಸ್ಟ್ ಮಾಡ್ಬೇಕು ಅಂದ್ರೆ ಕೆಳಗಡೆ ನೋಡ್ಬೋದು ಬೂಸ್ಟ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಇದನ್ನ ಯಾರು ಕೂಡ 40% ಇಂದ ಜಾಸ್ತಿ ಎತ್ತಕ್ಕೆ ಹೋಗ್ಬಿಡಿ. ಕೇವಲ 40% ಒಳಗೆ ನೀವು ಇದನ್ನ ಆಪರೇಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ 40% ಮೀರಿ ಜಾಸ್ತಿ ನೀವು ಇದನ್ನು ಎನೇಬಲ್ ಮಾಡ್ತೀರಾ ಅಂದರೆ ನಿಮ್ಮ ಫೋನ್ ಸ್ಪೀಕರ್ ಡ್ಯಾಮೇಜ್ ಆಗೋ ಪ್ರಾಬ್ಲಮ್ ಕೂಡ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ 40% ಒಳಗೆ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಇದು ಗೊತ್ತಾಗಬೇಕು ಅಂದರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರುತ್ತಲ್ಲ, ಮುಂಚೆ ಈ ಒಂದು ಸಿಸ್ಟಮ್ ಸೌಂಡ್ ಎಷ್ಟಿದೆ ಅಂತ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ 40%ಗೆ ಇನ್ಕ್ರೀಸ್ ಮಾಡ್ಕೊಂಡ್ಮೇಲೆ ನಿಮ್ಮ ಫೋನಲ್ಲಿ ವಾಲ್ಯೂಮ್ ಎಷ್ಟಾಗಿದೆ ಅಂತ ನಿಮಗೆ ಒಂದು ಐಡಿಯಾ ಕೂಡ ಸಿಕ್ಬಿಡುತ್ತೆ. ಎಕ್ಸಾಂಪಲ್ಗೆ ಯೂಟ್ಯೂಬ್ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡ್ಬೋದು, ಈಗ ವಾಲ್ಯೂಮ್ ಜಾಸ್ತಿ ಮಾಡಿದ್ಮೇಲೆ ಎಷ್ಟು ಸೌಂಡ್ ಆಗಿದೆ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು. ನೋಡಿದ್ರಲ್ಲ, ಈಗ ನಾನೇನು ಮಾಡ್ತೀನಿ, ಈ ಒಂದು ಆಪ್ಷನ್ ಆಫ್ ಮಾಡ್ತೀನಿ. ಫಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಫುಲ್ಲು 0 ಮಾಡ್ತೀನಿ. ಮತ್ತು ಈಗ ಇನ್ನೊಂದ್ಸಲಿ ಟೆಸ್ಟ್ ಮಾಡಿ ತೋರಿಸ್ತೀನಿ. ಸೇಮ್ ಸೌಂಡ್ ಇನ್ಕ್ರೀಸ್ ಮಾಡೋಕ್ಕಾಗೋದಿಲ್ಲ, ಆವಾಗಲೇ ಎಷ್ಟಿಟ್ಟಿದೆ ಅಷ್ಟೇ ಸೌಂಡಲ್ಲಿ ತೋರಿಸ್ತೀನಿ. ನೋಡ್ತಿದ್ರೆ ಈಗ ನೋಡ್ಬೋದು ಈಗ ಎಷ್ಟು ಕಡಿಮೆ ಕೇಳ್ತದೆ ಅಂತ. ಅದಕ್ಕೆ ಹೇಳಿದ್ದು, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಂದರೆ ಪ್ರತಿಯೊಬ್ಬರ ಫೋನಲ್ಲಿ 100% ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಆದರೆ ಇನ್ನೊಂದ್ಸಲ ಹೇಳ್ತೀನಿ, ಯಾರು ಕೂಡ ಅಪ್ಪಿತಪ್ಪಿ ಕೂಡ 40% ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ಕ್ರೀಸ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಫೋನ್ ಸ್ಪೀಕರ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದೊಂದು ಬೆಸ್ಟ್ ಟ್ರಿಕ್ ಕೂಡ ಆಗಿದೆ. ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ. ನಿಮ್ಮ ಫೋನಲ್ಲಿ ವಾಲ್ಯೂಮ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ನ ಫೋನಲ್ಲಿ ಯಾರಾದರೂ ವಾಲ್ಯೂಮ್ ಕಡಿಮೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರು ಅಂದರೆ ಅವರಿಗೆ ಒಂದು ವಿಡಿಯೋನ ವಾಟ್ಸ್ಆಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.